2013ರಿಂದ ಸಮಾಜ ಸೇವೆ ಅಂತ ಬರ್ತಾ ಇದ್ದೀನಿ ಈಗಾಗಲೇ ನಮ್ಮದು ಕೊರೋನಾದಲ್ಲಿ ಒಂದು ಇದಾಯಿತು, 2 ಲಾಕ್ಡೌನ್ ಆಯಿತು. 2 ಲಾಕ್ಡೌನಲ್ಲಿ ನಾನು ಎಲ್ಲ ವಿಲೇಜ್ಗಳನ್ನು ಹಳ್ಳಿಗಳನ್ನು ನಮ್ಮ ಟೌನಿಗೆ ವಿಸಿಟ್ ಕೊಟ್ಟಿದ್ದೀನಿ. ಆ ಟೈಮ್ಗೆ ಆ ತಿಂಗಳಲ್ಲಿ 3 ತಿಂಗಳು ಲಾಕ್ಡೌನ್ ಆಗಿರೋದ್ರಿಂದ ಜನರಿಗೆ ಸ್ವಲ್ಪ ಕಷ್ಟ ಇತ್ತು. ನನ್ನ ಕೈಲಾದ ಸಹಾಯ ನಾನು ತರಕಾರಿ ಕಿಟ್ಟಿಗಳನ್ನು ವಿತರಣೆ ಮಾಡಿದ್ದೀನಿ. ಅಕ್ಕಿ ಎಲ್ಲ ದಿನಸಿದ್ದೆಲ್ಲ KGF ಅಲ್ಲಿ ಕೂಡ 2 ವಾರ 3 ವಾರದಲ್ಲಿ ಕೊಟ್ಟಿದ್ದೀನಿ ಸುಮಾರು ಇದು. ಆದರೆ ಕಾರಣಾಂತರಗಳಿಂದ ಕೆಲವರು ಅಕ್ಕಿ ಟಪ್ಪನ್ನು ಸೀಸ್ ಮಾಡಿಸಿದ್ರು, ಆದರೂ ಬಿಡಲಿಲ್ಲ. SP ಅವ್ರು ನಮಗೆ ಸಪೋರ್ಟ್ ಮಾಡಿ ಲಾರಿ ರಿಲೀಸ್ ಮಾಡಿದ್ಮೇಲೆ ಮತ್ತೆ ಅಕ್ಕಿ ವಿತರಣೆ ಮಾಡಿದ್ದೀನಿ. ಈಗ ನಮ್ಮ ಬೇತ್ಮಂಗ್ಲ ಗ್ರಾಮದಲ್ಲಿ ವರ್ಷ ನಾನು ಗಣೇಶ ವಿತರಣೆ ಮಾಡ್ತಾಯಿದ್ದೀನಿ. ಎಲ್ಲ ಯುವಕರು ಎಲ್ಲ ಬಂದಾಗ ಭಾಳ ಸಂತೋಷ ಆಗಿದೆ. ನಮ್ಮ ಬೇಕಂತಂದವ್ರಿಗೆ ನಾನು ಯಾರಿಗೂ ಇಲ್ಲ ಅಂತ ಹೇಳಿ ಕಳಿಸಿಲ್ಲ. ಮೊದಲೇ ಒಂದು 15 ದಿವಸ ಮೊದಲೇ ನಾನು ಅನೌನ್ಸ್ ಮಾಡಿದ್ದನ್ನೆಲ್ಲ ಬುಕ್ ಮಾಡಿದ್ದಾರೆ. ಅವರಿಗೆಲ್ಲರೂ ನಾನು ಕಳಿಸ್ತಾ ಇದ್ದೀನಿ. ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ವರ್ಷ ಒಂದು ಹೋಮ್ಸ್ಟೇ ಬಸ್ ಕಳಿಸ್ತೀನಿ. ಈ ವರ್ಷವೇ ಕಳಿಸ್ತೀನಿ. ಆಮೇಲೆ ನಮ್ಮ ಜಾತ್ರೆ ಅದೆಲ್ಲ ಊಟೋಪಚಾರಗಳೆಲ್ಲ ಮಾಮೂಲಿ ಅದನ್ನು ನಾವೇನು ಹೇಳ್ಬೇಕಾಗಿರಲಿಲ್ಲ. ಈಗ ಬಂದು ಇವರೆಲ್ಲ ನಮ್ಮ ಲೀಡರ್ಸ್ ಎಲ್ಲ ಬರಬೇಕಾಯ್ತು, ಬಂದಿಲ್ಲ. ಕಾರಣದಿಂದ MLA ಅವರು ಬರಬೇಕಾಯ್ತು ಇಲ್ಲಿ ವಿತರಣೆ ಮಾಡೋಕ್ಕೆ. ಅವ್ರ ಜನ ಸೆಷನ್ ಇದೆ ಅಂತ ಹೇಳ್ಬಿಟ್ಟು ಅವರು ಬರೋಕ್ಕಾಗಲ್ಲಪ್ಪ ಅಂತ ಹೇಳಿದ್ದಾರೆ ಅವರು. ಅದರಿಂದ ನಾವು ನಮ್ಮ ನಲ್ಲೂರು ಶಂಕರು, ನಮ್ಮ ಕೋಲಾರು ಲಲಿತ್ ನಾರಾಯಣ ಸ್ವಾಮಿ ಅವರು ಇವೆಲ್ಲ ಬಂದು ನಾವು ಗಣೇಶನ ಎಲ್ಲ ಊರುಗಳು ಜೈವಾಗಲಿ ಮಳೆ ಬರೋ ಚೆನ್ನಾಗಾಗಲಿ ಅಂತ ನಾವು ಗಣೇಶನ ವಿತರಣೆ ಮಾಡ್ತಾಯಿದ್ದೀವಿ. ನಾನು ಸ್ವಂತ ದುಡ್ಡು ಖರ್ಚಿನಲ್ಲಿ ನಾನು ಸಮಾಜ ಸೇವೆ ಮಾಡ್ಕೊತ ಬರ್ತಾಯಿದ್ದೀನಿ. ಈಗ ಎಷ್ಟು ನಮ್ಮ ಹಳ್ಳಿಗಳದೆಲ್ಲ ಲೆಕ್ಕ ಹಾಕ್ಬೇಕದು. ಇವಾಗಲೂ ಇದೇ ಏನಿಲ್ಲ. ಫಸ್ಟ್ ಯಾರೋ ಅಲ್ಲಿ ವಿಶೇಷವಾಗಿ ಬೇತ್ಮಂಗ್ಲ ಏನು ಈ KGF ಮತ್ತು ಕ್ಷೇತ್ರ ಮತ್ತು ಬೇತ್ಮಂಗ್ಲ ಹೋಬಳಿ ಈ ಕ್ಯಾಸಂಬಳ್ಳಿಯಲ್ಲಿ ಕ್ಯಾಸಂಬಳ್ಳಿ ಹೋಬಳಿ ಬೇತ್ಮಂಗ್ಲ ಹೋಬಳಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ರಾಜಣ್ಣವರ ಅಭಿಮಾನಿ ಬಳಗದ ಯುವಕರು ಮತ್ತು ಅನೇಕ ಸಡಗರದಿಂದ ಬಂದಿರತಕ್ಕಂಥ ಏನು ಗಣೇಶನ ಇವತ್ತು 100 ಗಣೇಶನ ಇವತ್ತು ವಿತರಣೆ ಮಾಡಲು ನಮ್ಮ ತಮ್ಮಾರಹಳ್ಳಿ ರಾಜಪ್ಪನವರು ಈ ಒಂದು ಸಮಾಜ ಸೇವೆಯನ್ನು ಹಮ್ಮಿಕೊಂಡಿದ್ದು, ಪ್ರತಿಯೊಂದು ಗ್ರಾಮದಲ್ಲೂ ಗಣೇಶನ ನೀಡುವ ಮುಖಾಂತರದಲ್ಲಿ ಸುಮಾರು ಒಂದು 13 ವರ್ಷಗಳ ಕಾಲದಿಂದ ಈ ಒಂದು ಸಮಾಜ ಸೇವೆಯನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಇದ್ರ ಜೊತೆಗೆ ಸ್ನೇಹಿತರಾಗಿರ್ತಕ್ಕಂಥ ಅಣ್ಣವರು ಈಗಾಗಲೇ ಹೇಳಿದ್ರು, ಶಂಕರ್ ಅವರು ಹೇಳಿದ್ರು, ನಲ್ಲೂರು ಶಂಕರ್ ಅವರು ಹೇಳ್ತಾ ಇದ್ದಾರೆ. ಇವರು ಸ್ತ್ರೀಶಕ್ತಿ ಏನು ಇವತ್ತು ಬಸ್ಗಳನ್ನ ಆ ಸಂಘಟನೆಗಳಿಗೆ ಹೋಗಿ ದೇವಸ್ಥಾನಕ್ಕೆ ಉಚಿತ ಆಗತಕ್ಕಂಥ ಬಸ್ಗಳನ್ನ ವಿತರಣೆ ಮಾಡ್ತಕ್ಕಂಥದ್ದು, ಅಂದರೆ ಹೋಗೋದು ಬರೋದಕ್ಕೆ ಬಸ್ಗಳನ್ನ ಕೊಡ್ತಕ್ಕಂಥದ್ದು. ಮತ್ತು ಕೋವಿಡ್ ಸಂದರ್ಭದಲ್ಲಿ ಹಣ್ಣು ಹಂಪಲುಗಳಾಗಿರ್ಬೋದು ಮತ್ತು ರೇಷನ್ನು ಆಗಿರ್ಬೋದು, ದಿನಸಿ ಕಿಟ್ಗಳಾಗಿರ್ಬೋದು ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಗಳನ್ನು ತಮ್ಮಾರಹಳ್ಳಿ ರಾಜಪ್ಪನವರು ಮಾಡ್ತಾ ಇದ್ದಾರೆ. ಹಾಗೆ 5,000 ಜನಕ್ಕೆ ಉಚಿತವಾಗಿರ್ತಕ್ಕಂಥ ದಿನಸಿ ಕಿಟ್ಗಳು ಕೊಡುವ ಮುಖಾಂತರದಲ್ಲಿ ಅಲ್ಲಲ್ಲಿ ಆ ಸಂದರ್ಭದಲ್ಲಿ ಅವರಿಗೆ ಏನು ಮೂಲಭೂತವಾಗಿರ್ತಕ್ಕಂಥ ಸಣ್ಣ ಪುಟ್ಟ ಸೇವೆಗಳನ್ನು ಮಾಡಿಕೊಂಡು ಇವತ್ತು ಬಂದು ಒಳ್ಳೆ ಈ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ. ಈ ಒಂದು ಏನು ಗಣೇಶನ ಇವತ್ತು ನಮ್ಮ ಏನು ನಾಳೆ ಗಣೇಶನ ನಾವು ಇವತ್ತು ಕುಡಿಸೋಕೆ ಹೋಗ್ತಾ ಇದ್ದೀವಿ. ಗಣೇಶ ಚತುರ್ಥಿ ಹಬ್ಬವನ್ನು ಆಚರಣೆ ನಾವು ಮಾಡಲು ಹೊರಡ್ತಾ ಇದ್ದೀರಿ. ಹಾಗಾಗಿ ವಾರ್ಷಿಕ ಹಬ್ಬವನ್ನು ಇವತ್ತು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀರಿ. ಇದರ ಜೊತೆಗೆ ಏನು ಗಣೇಶನ ಹಬ್ಬ ಇವತ್ತು ವಿಶೇಷವಾಗಿರ್ತಕ್ಕಂಥದ್ದನ್ನು ಗಣೇಶನ ನಾವು ತಗೊಂಡೋಗಿ ಕೂಡಿಸಿ ಒಂದು 7 ದಿನ 6 ದಿನ 10 ದಿವಸ ಕಾಲ ನಾವೆಲ್ಲ ಇಡ್ತಾ ಇದ್ದೀರಿ ಮನೆಗಳಲ್ಲಿ. ಕೆಲವರು ಶಕ್ತ್ಯಾನುಸಾರ ಇಡ್ತಾ ಇದ್ದೀರಿ. ಆ ಒಂದು ಹಬ್ಬವನ್ನು ಸಂತೋಷದಿಂದ ಮಾಡಲೆಂದು ಹೇಳಿ ನಮ್ಮ ತಮ್ಮಾರಹಳ್ಳಿ ರಾಜಪ್ಪನವರು ಸ್ವಇಚ್ಛೆಯಿಂದ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ತಮಗೆಲ್ಲ ವಿತರಣೆ ಮಾಡ್ತಾ ಇದ್ದಾರೆ. ಇಂತಹ ಮನೋಭಾವ ವ್ಯಕ್ತಿ, ಸೇವೆ ಮಾಡ್ತಕ್ಕಂಥ ವ್ಯಕ್ತಿ, ದೀನದಲಿತರ ಆಶಾ ಕಿರಣ ಮತ್ತು ಜನರಿಗೆ ಹೆಚ್ಚೆಚ್ಚಿನ ರೀತಿಯಲ್ಲಿ ಅವರು ನಾನು ಮಾಡಬೇಕಂತಕ್ಕಂಥದ್ದು. ಬಂಧುಗಳೇ, ನಿಮಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತಿದ್ದಾರೆ ರಾಜಪ್ಪನವ್ರ ಬಗ್ಗೆ. ನಾನು ಸುಮಾರು ಅವರು ನನಗೆ ಒಂದು 20-25 ವರ್ಷದಿಂದ ಗೊತ್ತಿರ್ತಕ್ಕಂಥ ವ್ಯಕ್ತಿತ್ವ. ಬಡಸ್ಥಾನದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ. ಬಡಸ್ಥಾನದಲ್ಲಿ ಯಾರು ಬಂದಿದ್ದಾರೋ
ಅವರಿಗೆ ಈ ಸಮಾಜದಲ್ಲಿ ಆಗುವವುಗಳ ಬಗ್ಗೆ ಕಷ್ಟಗಳ ಬಗ್ಗೆ ಇರತಕ್ಕಂಥ ವ್ಯಕ್ತಿಗಳಿಗೆ ನಾನು ಸೇವೆ ಮಾಡ್ತಕ್ಕಂಥ ಅದಕ್ಕೋಸ್ಕರ ಹುಟ್ಟಿರ್ತಕ್ಕಂಥ ತಮ್ಮಾರಹಳ್ಳಿ ರಾಜಪ್ಪನವರು ಈ ಸೇವೆನ ಇನ್ನ ಮುಂದಿನ ದಿನಗಳಲ್ಲಿ ಮುಂದುವರಿಸ್ಕೊಂಡು ಹೋಗ್ಬೇಕಂತ ಹೇಳಿ ನಾನು ಸಹ ನಿಮ್ಮ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಸೇವೆ ಹೇಗೆ ಇರ್ಬೇಕಂತ ಹೇಳಿದ್ರೆ ಪ್ರತಿ ಹಳ್ಳಿನಲ್ಲೂ ಇವತ್ತೇನೋ ಅವರು ಒಂದು ಗಣೇಶನ ಇವತ್ತು ವಿಗ್ರಹ ನಿಮಗೆಲ್ಲ ನೀಡ್ತಾ ಇದ್ದಾರೆ. ಆ ವಿಗ್ರಹ ನೀಡುವ ಸಂದರ್ಭದಲ್ಲಿ ಗಣೇಶನಿಗೆ ಜಯ ಎಂದು ಕರೀಬೇಕು. ಇದರ ಜೊತೆಗೆ ತಮ್ಮಾರಹಳ್ಳಿ ರಾಜಪ್ಪನವರಿಗೆ ಜಯವಾಗಲಿ ಎಂದು ಕರೀಬೇಕು. ಯಾಕಂತ ಹೇಳಿದ್ರೆ ಅವ್ರ ಹೆಸರು ಅವ್ರಿಗೆ ನೀವು ಏನು ಕೊಡೋದಿಲ್ಲ, ಬಿರಿ ಜಯ ಅಂದ್ರೆ ಸಾಕು. ಆತ್ಮಿಗೆ ನಿಮ್ಮ ಆಶೀರ್ವಾದ ಇತ್ತ ಮೇಲೆ ಇರ್ತೈತೆ, ಗಣೇಶನ ಆಶೀರ್ವಾದ ಇತ್ತ ಮೇಲೆ ಇರ್ತೈತೆ. ಇದನ್ನ ಯಾಕಂತ ಹೇಳಿದ್ರೆ ಇಂಥ ಹಬ್ಬ ಹರಿದಿನಗಳಲ್ಲಿ ಮನೋಭಾವ ಶಕ್ತಿ ಗಣೇಶನ ತುಂಬಿ ಇನ್ನೂ ಅಷ್ಟು ರೀತಿಯಲ್ಲಿ ತಮ್ಮಾರಹಳ್ಳಿ ರಾಜಪ್ಪನವರು ಸಮಾಜ ಸೇವೆ ಮಾಡಲು ಮುಂದಾಗಬೇಕು. ಇದರ ಜೊತೆಗೆ ಅವರು ಮುಂದಿನ ಏನು ಒಂದು ರಾಜಕೀಯದಲ್ಲಿ ಅವರು ಹೆಚ್ಚಿನ ರೀತಿಯಲ್ಲಿ ಆಸಕ್ತಿ ವಹಿಸ್ತಾ ಇದ್ದಾರೆ. ಅವರು ವಹಿಸ್ಕೊಂಡು ಬರಬೇಕಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀರಿ. ಅವರೇನು ರಾಜಕೀಯಕ್ಕೆ ಬರಬೇಕಂತ ಇಲ್ಲ, ನಾವುಗಳೆಲ್ಲ ರಾಜಕೀಯ ಬಂದೆ ಇಂಥ ವ್ಯಕ್ತಿ ಬರಬೇಕು ಮತ್ತು ಸೇವೆ ಮನೋಭಾವ ಮಾಡಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅದರಿಂದ ತಮ್ಮಾರಹಳ್ಳಿ ರಾಜಪ್ಪನವರು ಮುಂದಿನ ಸಮಾಜ ಸೇವೆಯನ್ನು ವರ್ಷನೂ ಯಾವ ರೀತಿಯಲ್ಲಿ ಗಣೇಶನ ವಿತರಣೆ ಮಾಡ್ತಾ ಇದ್ದವರು ಇದೇ ರೀತಿಯಲ್ಲಿ ಗಣೇಶನ ಪ್ರತಿ ವರ್ಷ ವಿತರಣೆ ಮಾಡಬೇಕು. ಪ್ರತಿ ಗ್ರಾಮದಲ್ಲೂ ಗಣೇಶನಿಗೆ ಜಯವಾಗಲಿ ಮತ್ತು ತಮ್ಮಾರಹಳ್ಳಿ ರಾಜಪ್ಪನಿಗೆ ಜಯವಾಗಲಿ ಅಂತಕ್ಕಂಥ ಸ್ಲೋಗನ್ ಬಂಧುಗಳೆಲ್ಲ ಕರಿಬೇಕಂದೇಳಿ ನಾನು ಇವತ್ತು ತಮ್ಮಾರಹಳ್ಳಿ ರಾಜಣ್ಣನಿಗೆ, ತಮ್ಮಾರಹಳ್ಳಿ ರಾಜಣ್ಣನಿಗೆ, ತಮ್ಮಾರಹಳ್ಳಿ ರಾಜಣ್ಣನಿಗೆ, ತಮ್ಮಾರಹಳ್ಳಿ ರಾಜಣ್ಣನಿಗೆ. ಪ್ರತಿ ವರ್ಷ ಸಮಾಜ ಸೇವೆ ಮಾಡಿಕೊಂಡು ಪ್ರತಿ ವರ್ಷ ಸುಮಾರು 13 ವರ್ಷಗಳಿಂದ ಗಣೇಶ ಹಬ್ಬದ ದಿವಸ ಪ್ರತಿಯೊಂದು ಹಳ್ಳಿಗೂ ಉಚಿತವಾಗಿ ಗಣೇಶನ ಪೂಜೆ ಮಾಡಿ ಅದ್ದೂರಿಯಾಗಿ ಮಾಡಬೇಕಂತ ಎಲ್ಲ ಊರಿಗೂ ತನ್ನ ಸ್ವಂತ ದುಡ್ಡಿಂದ ಖರ್ಚು ಮಾಡಿ ಗಣೇಶಗಳನ್ನು ಪ್ರತಿಯೊಂದರಿಗೂ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಮತ್ತು ಕೋವಿಡ್ ಸಮಯದಲ್ಲೂ ಅಷ್ಟೇ ತರಕಾರಿ ದಿನಸಿಗಳನ್ನು ಕೊಟ್ಟು ಪ್ರತಿ ವರ್ಷವೂ ಅವರು ಗಣೇಶನ ಕೊಡ್ತಾ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ನವೆಂಬರ್ ಡಿಸೆಂಬರಲ್ಲಿ ಓಂ ಶಕ್ತಿಗೆ ಉಚಿತವಾಗಿ ಶ್ರೀ ಶಕ್ತಿ ಅವರಿಗೆ ಉಚಿತವಾಗಿ ಬಸ್ಸನ್ನು ಕೂಡ ಕೊಡ್ತಾ ಇದ್ದಾರೆ. ಅವ್ರಿಗೆ ಕರ್ಗ ಈ ಬೇತ್ಮಂಗ್ಲ ಇಷ್ಟಿನಲ್ಲಿ ಕರ್ಗದಲ್ಲಿ ಫ್ರೀಯಾಗಿ ಊಟ ಹಾಕಿದವರು ಅಂದರೆ ಏಕೈಕ ವ್ಯಕ್ತಿ ತಮ್ಮಾರಹಳ್ಳಿ ರಾಜಣ್ಣವರೊಬ್ಬರೇ. ಅವ್ರಿಗೆ ಗಣೇಶ ಮತ್ತು ಎಲ್ಲ ದೇವರುಗಳು ಆಶೀರ್ವಾದ ಮಾಡಿ ಮುಂದಿನ ವರ್ಷಗಳಲ್ಲಿ ಅವ್ರಿಗೆ ಯಾವುದಾದ್ರೂ ಒಂದು ಉತ್ತಮವಾದ ರಾಜಕೀಯದಲ್ಲಿ ಸ್ಥಾನ ಸಿಗಬೇಕಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಪ್ರತಿ ವರ್ಷವೂ ಈ ಥರ ಕೊಡಬೇಕು. ಸುಮಾರು ವರ್ಷ ಅವರು ಬದುಕಿ ಸಮಾಜ ಸೇವೆ ಮಾಡಬೇಕಂತ ಪ್ರಾರ್ಥನೆ ಮಾಡ್ತಾರೆ. Hey,